ನಮ್ಮ ಸಮಸ್ಯೆಗಳು ಬೇಜಾನಿದೆ. ಈ ಸಣ್ಣ ಪುಟ್ಟ ಗುತ್ತಿಗೆದಾರಗಳಿಗೆ ಎಲ್ಲ ನಾವು ವಂಚಿತರಾಗಿದ್ದೀವಿ. ಹೆಂಗ್ ವಂಚಿತರಾಗಿದ್ದೀವಿ ಅಂದ್ರೆ LOC ಕೈ ಸಿಗ್ತಾ ಇಲ್ಲ, ಕೊಡ್ತಾರೆ ಏನು 50 ಲಕ್ಷ 60 ಲಕ್ಷ. ಬರೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ವಿಭಾಗ ಕಚೇರಿಯಲ್ಲಿ 967 ಕೋಟಿ 72 ಲಕ್ಷ ಪೆಂಡಿಂಗ್ ಬಾಕಿ ಇದೆ ಎಲ್ಲ ಕೆಲವು. ಆದರೆ PW ಅಂದ್ರೆ 250, ಪಕ್ಕದೇ ಡಿವಿಷನ್ ಇದೆ ಅಲ್ಲಿ 250 ಅದ. ಇತರೆ ಎಲ್ಲ ತಾಲೂಕು ಡಿವಿಷನ್ಗಳು ಸೇರಿದ್ರೆ 9774 ಕೋಟಿ ಪೆಂಡಿಂಗ್ ಬಿಲ್ ಬಾಕಿ ಇದೆ. ಮೇಂಟೆನೆನ್ಸ್ ದುಡ್ಡು ನಮಗೆ ತಿಂಗಳಿಗೂ ಏನು ಕೊಡಬೇಕು ಕೊಡಿಸ್ಬಿಡಿ ಸ್ವಾಮಿ, ನಮ್ಗೆ ಇನ್ನೇನು ಕೇಳಿ ಸ್ವಾಮಿ. ದೊಡ್ಡವರು 2 ಕೋಟಿ 3 ಕೋಟಿ ಮಾಡಿ ಹೋರಾಟ ಮಾಡಿ ಏನು ಮಾಡಬೇಕು ಮಾಡ್ತಾ ಇದ್ದಾರೆ. ನಮಗೆ 2 ಲಕ್ಷ 3 ಲಕ್ಷ ಈ 4ನವರು 3ನವರು ನಾವು ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದೀವಿ. ಬಡ್ಡು ಕಟ್ಟಿ ಕಾಯ್ತಾ ಇಲ್ಲ ಸ್ವಾಮಿ. ಅದೊಂದು ಬೇಡಿಕೆ ಮಾಡಿಕೊಡಿ ಅಂತ ನಮ್ಮ ಮಂಜುನಾಥ್ ಸರ್ಗೆ ನಾನು ಬೇಡ್ಕೊತಾ ಇರೋದು ಕಮಿಟಿಯವ್ರಿಗೆಲ್ಕ. ಆಮೇಲೆ ನಮ್ಮ ಯತಿರಾಜ್ಗೂ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಯತಿರಾಜು ಹೋರಾಟ ಮಾಡ್ತಾರೆ. ಸಣ್ಣ ಪುಟ್ಟವ್ರಿಗೂ ನಮ್ಮ ಯತಿರಾಜಿಗೆ ಒಂದು ಸ್ವಲ್ಪ ಧೈರ್ಯ ತುಂಬಿ ಅವನು ಸಣ್ಣ ಪುಟ್ಟವ್ರಿಗೆ 2 ಲಕ್ಷ 3 ಲಕ್ಷ ಇರೋರಿಗೆ ಕೊಡ್ಸಪ್ಪ ಅಂತ ನೀವು ಧೈರ್ಯ ತುಂಬಿದ್ರೆ ಯತಿರಾಜು ಹೋರಾಟ ಮಾಡಿ ಕೊಡಿಸ್ತಾರೆ ಸ್ವಾಮಿ. ಇನ್ನೇನು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನಮಸ್ಕಾರ. ಜಾಸ್ತಿ ಕಟ್ತಾವೆ MDP ಹೋಗೋದ್ರಿಂದ. ನಮಗೆ MDPಯ ಕ್ಯಾನ್ಸಲ್ ಮಾಡಬೇಕು. ನಾವೇನು ಬಿಲ್ಲಲ್ಲಿ ಹಿಡಿತಿದ್ರು ಹಿಂದೆ ಅದೇ ರೀತಿ ಬಿಲ್ಲಲ್ಲಿ ಹಿಡಿಯಂಗೆ ಮಾಡಬೇಕು. ಸಮಸ್ಯೆ ಏನು ಅಂದರೆ ಇಲ್ಲಿ ಟೆಂಡರ್ ಪ್ಲೇಸ್ ಮಾಡೋಕೆ ಆಯ್ತಾ ಇಲ್ಲ. ದಯವಿಟ್ಟು ಅಧ್ಯಕ್ಷರು ಇದೊಂದು ಗಮನದಲ್ಲಿ ಇಟ್ಕೋಬೇಕು. ನೀವು ಟೆಂಡರ್ ಪ್ಲೇಸ್ ಮಾಡೋಕ್ಕಾಗದೇ ಇರೋದ್ರಿಂದ ಫೀಲ್ಡ್ ವರ್ಕ್ ಮಾಡಿ ಒಂದು 5 ಲಕ್ಷ 10 ಲಕ್ಷನ ಸಣ್ಣ ಕಾಂಟ್ರಾಕ್ಟರ್ಗಳು ಕೊಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಕ್ಲಾಸ್ 1 ಅವರಿಗೆ ಪ್ಯಾಕೇಜ್ ಜಾಸ್ತಿ ಆಗಿದೆ. ಅವರು 2 ಕೋಟಿ 3 ಕೋಟಿ 5 ಕೋಟಿ ಹಾಕೊಂಡು ಅವ್ರಿಗೆ ಬರುವುದಿಲ್ಲ. ಕೆಲವರೆಲ್ಲ ಬರ್ತಾರೆ, ಕೆಲವ್ರು ಬರುವ ಸ್ಥಿತಿನೂ ಇಲ್ಲ. ಅವರು ನಮ್ಗೇನು ಅವಶ್ಯಕತೆ ಅಂತಾರೆ. ಈಗ ಯಾರಿಗೆ ಅಂದರೆ ನಾವು ಮಿಡ್ಲು 2, 3, 4 ಇರುವಂಥ ಕ್ಲಾಸ್ ಗುತ್ತಿಗೆದಾರರು ಭಾಳ ನೋವಿನಲ್ಲಿದ್ದಾರೆ. ಯಾಕೆಂದರೆ ವರ್ಕು ಇಲ್ಲ. LOC ಕೇಳಿಸ್ಬೋದು, ಏನಿದು ಮಾಡಲ್ಲ. ದೊಡ್ಡ ಮಾಡ್ತಾರೆ ಬರ್ತಾರೆ, ಕ್ಲಿಯರ್ ಮಾಡ್ಕೊಳ್ತಾರೆ. ಹಂಗಾಗಿ ಫಿಟ್ಟಿಗೆ ಏನಂತಂದ್ರೆ ಈಗ ಕ್ಲಾಸ್ 4ನವ್ರಿಗೆ ಕೆಲವೊಂದು ಸಮಸ್ಯೆಗಳು ಬಹಳಷ್ಟಿವೆ. ಅವನ್ನ ಒಂದೊಂದಾಗಿ ನಮಗೆ ಈಗ ನಿರ್ವಹಣೆ ಮಾಡಬೇಕು. GST ಅವರು ಬಹಳ ಒತ್ತಡ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಕ್ಲಾಸ್ 1 ಏನೋ ಮಾಡ್ಕೊಳ್ತಾರೆ. ಕ್ಲಾಸ್ 2, 3, 4ನವ್ರಿಗೆ ಬಹಳ ತೊಂದರೆಗಳಿದ್ದಾರೆ. ಯಾವ್ದಾವ್ದು ಕಾಂಟ್ರಾಕ್ಟರ್ ಪ್ರಾಬ್ಲಮ್ಸ್ ಏನೇನಿದೆಯೋ ಪ್ರತಿಯೊಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ 5ನೇ ತಾರೀಕು ನಮ್ಮ ಪೇಮೆಂಟ್ಸ್ ಅಂತೂ ಪೇಮೆಂಟ್ ಯಾರಿಗೂ ಆಗೇ ಇಲ್ಲ. ಪ್ರತಿ ಸಲ ತಿಂಗಳು ಒಂದೊಂದು ಪೇಮೆಂಟ್ ಬರ್ತಾ ಇತ್ತು. ಇವತ್ತಿನ ದಿವಸ 1 ತಿಂಗಳಲ್ಲ, ಇವತ್ತವರೆಗೂ 3 ಪೇಮೆಂಟ್ ಬಂದಿದೆ. ಮಾರ್ಚಿಂದ ಇವತ್ತವರೆಗೂ 3 ಪೇಮೆಂಟ್ ಬಂದಿದೆ. ಅದು 8% 10% ಕೊಡ್ತಾರೆ. ಅದರಲ್ಲಿ ನಮ್ಮ ಟೋಟಲ್ ಬಿಲ್ಲಲ್ಲೇ GSTನೇ ಹಿಡ್ದಾಕ್ಬಿಡ್ತಾರೆ. ಯಾರಿಗೂ ಏನು ಸಿಗ್ತಾ ಇಲ್ಲ. ಮನೆ ಮಠಗಳು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಬಂದಿದ್ದಾರೆ. ಇದೆಲ್ಲ ನಾವು ರೆಪ್ರೆಸೆಂಟೇಷನ್ ಕೊಟ್ಟು ಓಪನ್ ಆಗಿ ಹೇಳಿದ್ವಿ. ನೀವು ನಮ್ಗೆ ಸ್ಪಂದಿಸ್ತಾ ಇದ್ರೆ 5ನೇ ತಾರೀಕು ನಾವು ನಮ್ಮ ಇದು ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಿ ಎಲ್ಲ ಫುಲ್ ಸ್ಟೇಟಿಂದ, ಇದೇ ಫಸ್ಟ್ ಮಂಡ್ಯದಿಂದ ಪ್ರಾರಂಭ ಮಾಡಿದ್ದೀವಿ. ಫುಲ್ ಸ್ಟೇಟ್ ಓಡಾಡಿ ಬಬಲೈಸ್ ಮಾಡಿ ಪ್ರಾಬ್ಲಮ್ಸ್ ಎಲ್ಲ ತಿಳ್ಕೊಂಡು ಆ ಪ್ರಾಬ್ಲಮ್ಸ್ ಎಲ್ಲ ರೆಪ್ರೆಸೆಂಟ್ ಮಾಡಿ ಅವತ್ತಿನ ದಿವಸ ಎಲ್ಲರೂ ಸ್ಟೇಟ್ನವರೆಲ್ಲ ಅಲ್ಲಿ ಬಂದು ಒಂದು 10 ರಿಂದ 20 ಸಾವಿರ ಜನ ಸೇರ್ಸೋಣ ಅಂತಿದ್ವಿ. ಅದನ್ನ ಮಾಡಿ ಗೌರ್ಮೆಂಟಿಗೆ ನಮಗೆ ಸ್ಟ್ರೆಂತ್ ತೋರಿಸ್ಬೇಕು ಅಂತ ಮಾಡ್ತಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.